ಈಗಾಗಲೇ ಮಾಡಿ ಮುಗಿಸಿರುವ ಕಾಮಗಾರಿಗಳಿಗೆ ಟೆಂಡರ್ ಕರೆಯಲಾಗಿದೆ ಎಂದು ಆರೋಪಿಸಿ ಮಾಜಿ ಶಾಸಕ ಸತೀಶ್ ಸೈಲ್ ಇಲ್ಲಿನ ನಗರಸಭೆಯ ಪೌರಾಯುಕ್ತರ ಕೊಠಡಿಯಲ್ಲಿ ಬುಧವಾರ ಹಠಾತ್ ಕುಳಿತು ಧರಣಿ ನಡೆಸಿದರು. ಈಗಿನವರೆಲ್ಲ ಬಿಡ್ಲಿಕ್ಕೆ ಬರೋದಾದ್ರೆ ನಾನು ನಾಳೆ ಟ್ರಾನ್ಸ್ಫರ್ ಆಗ್ತಾನೆ, ಕುರ್ಚಿ ಬಿಡ್ತಾನೆ, ಹೋಗ್ತಾನೆ. ಮುನ್ಸಿಪಾಲಿಟಿಯಲ್ಲಿ ಗುದ್ದಾಟ ಮಾಡ್ಬೇಕೇನು? ಈಗಾಗಲೇ ಮಾಡಿ ಮುಗಿಸಿರುವ ಸುಮಾರು 6 ಕೋಟಿ ರೂಪಾಯಿ ಮೌಲ್ಯದ 146 ಕಾಮಗಾರಿಗಳಿಗೆ ಏಪ್ರಿಲ್ನಲ್ಲಿ ಈ ಟೆಂಡರ್ ಕರೆಯಲಾಗಿದೆ. ವಿಪ ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಸಮಯದಲ್ಲಿ ಅದನ್ನು ತೆರೆಯಲಾಗಿದೆ. ಆದರೆ ಇದುವರೆಗೂ ಟೆಂಡರ್ ಪ್ರಕ್ರಿಯೆ ಅಂತಿಮವಾಗಿಲ್ಲ. ಉಳಿದ 30 ಕಾಮಗಾರಿಗಳಿಗೆ ಮ್ಯಾನ್ಯುಯಲ್ ಟೆಂಡರ್ ಕರೆಯಲಾಗಿದ್ದು, ನಗರಸಭೆ ಕಚೇರಿಯಲ್ಲಿ ಟೆಂಡರ್ ಬಾಕ್ಸ್ ಇರಿಸಲಾಗಿದೆ. ನಿಯಮಬಾಹಿರವಾಗಿ ಈ 2 ಟೆಂಡರ್ ಪ್ರಕ್ರಿಯೆಗಳು ನಡೆದಿವೆ ಎಂದು ಸೈಲ್ ಆರೋಪಿಸಿದ್ರು. ಟೆಂಡರ್ ಪ್ರಕ್ರಿಯೆಯನ್ನ ರದ್ದು ಮಾಡಬೇಕು, ಟೆಂಡರ್ ಬಾಕ್ಸ್ ಹಾಗೂ ಈ ಟೆಂಡರ್ ಕೀ ವಶಕ್ಕೆ ಪಡೆಯಬೇಕು, ಪೌರಾಯುಕ್ತ ಆರ್ಪಿ ನಾಯ್ಕ್ ಅವರನ್ನ ಅಮಾನತು ಮಾಡಬೇಕೆಂದು ಡಿಸಿ ಅವರಿಗೆ ಕರೆ ಮಾಡಿ ಒತ್ತಾಯಿಸಿದ್ರು. ನಗರಸಭೆಯ ಇಂಜಿನಿಯರಿಂಗ್ ವಿಭಾಗಕ್ಕೆ ತೆರಳಿ ಈಗಾಗಲೇ ಮುಕ್ತಾಯವಾಗಿರುವ ಅಥವಾ ಪ್ರಗತಿಯಲ್ಲಿರುವ ಯಾವ್ಯಾವ ಕಾಮಗಾರಿಗಳಿಗೆ ಹೊಸದಾಗಿ ಟೆಂಡರ್ ಕರೆಯಲಾಗಿದೆ ಎಂದು ಕೇಳಿ ಉತ್ತರ ಪಡೆದರು. ಲಿಖಿತವಾಗಿ ನೀಡುವಂತೆ ಒತ್ತಾಯಿಸಿದ್ರು. ಇದೇ ಸಂದರ್ಭದಲ್ಲಿ ಪೌರಾಯುಕ್ತ ಆರ್ಪಿ ನಾಯ್ಕ್ ಹಾಗೂ ಸೈಲ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಟೆಂಡರ್ ಪ್ರಕ್ರಿಯೆ ರದ್ದು ಮಾಡುವವರೆಗೂ ತಾವು ಸ್ಥಳ ಬಿಟ್ಟು ಕದಲೋದಿಲ್ಲ ಎಂದು ಪಟ್ಟು ಹಿಡಿದು ಧರಣಿ ಆರಂಭಿಸಿದ್ರು. ಮಧ್ಯಾಹ್ನದ ನಂತರ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಆಗಮಿಸಿ ಸಮಜಾಯಿಷಿ ನೀಡಿ ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದ್ರು. ಸೈಲ್ ಪಟ್ಟು ಬಿಡದೆ ರಾತ್ರಿಯವರೆಗೂ ನಗರಸಭೆಯಲ್ಲೇ ಕುಳಿತಿದ್ದರು. ಇನ್ನೊಂದೆಡೆ ಟೆಂಡರ್ ಪ್ರಕ್ರಿಯೆ ರದ್ದು ಮಾಡುವಂತೆ ನಗರಸಭೆ ಕಾಂಗ್ರೆಸ್ ಸದಸ್ಯ ಸಂದೀಪ್ ತಳೇಕರ್ ಹಾಗೂ ಇತರ ಸದಸ್ಯರು ಎಡಿಸಿ ರಾಜು ಮೊಗವೀರರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು. 2 ಟೆಂಡರ್ಗಳು ಪ್ರಕಟಣೆಗೊಂಡಿದ್ದಾವೆ. ಒಂದು 4/5 ಮತ್ತು ಒಂದು 19/5 2 ಟೆಂಡರ್ಗಳು ಬಂದಿದ್ದಾವೆ. ಇವತ್ತು ಆ 2 ಟೆಂಡರ್ನಲ್ಲಿ ಸುಮಾರು 172 ಮತ್ತೆ 4 ಕಾಮಗಾರಿಗಳಿದ್ದಾವೆ. ಆ 172 ಮತ್ತು 4 ಕಾಮಗಾರಿಗಳು 2 ಕಾಮಗಾರಿಗಳು ಏನಾಗಿದ್ದಾವೆ, 95% ಸುಮಾರು ಎಲ್ಲಾ ಕೆಲಸಗಳು ಕಂಪ್ಲೀಟ್ ಆಗಿದ್ದಾವೆ. ಇವತ್ತು ಅಧಿಕಾರಿಗೆ ಬಂದು ಕೇಳಿದ್ರೆ ಅವ್ರು ಹೇಳ್ತಾರೆ, ಹೌದು ಇದು ಕಂಪ್ಲೀಟ್ ಆಗಿದೆ. ಯಾರ್ಯಾರು ಮಾಡಿದ್ರಪ್ಪ, ಇವ್ರು ಮಾಡಿದ್ದಾರೆ. ಅದ್ರೊಳಗೆ 33 ಇ ಬ್ಲಾಕ್ ಇದ್ದಾವೆ, ಅಂದ್ರೆ ಅಬೌವ್ 5 lakhs 50 lakhs ಈ ತರ ಇದ್ದಾವೆ. ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ. ಇವತ್ತು ಒಂದ್ಸಲ ಟೆಂಡರ್ ಆದ್ಮೇಲೆ, ಟೆಂಡರ್ ಪ್ರಕಟಣೆ ಬಾಕ್ಸ್ ಓಪನ್ ಆದ್ಮೇಲೆ ಎಷ್ಟು ಬಿಡ್ದಾರರು ಒಂದೊಂದು ಕೆಲಸಕ್ಕೆ ಇದ್ದಾರೆ ಅಂತ ನೋಡ್ಬೇಕಾಗ್ತದೆ. ಆಮೇಲೆ ಸಿಂಗಲ್ ಬಿಡ್ ಇದ್ರೆ ಅದನ್ನ ಅಪ್ರೂವಲ್ ತಗೊಳ್ಬೇಕಾಗ್ತದೆ ಈ ಒಂದು ನಗರಸಭೆ ಸದಸ್ಯರ ಮುಂದೆ. ಮತ್ತೆ ಈ ಪ್ರೋಕ್ ನಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ಬೇಕಾಗ್ತದೆ. ಈ ಕೆಲಸ ಆಗಿದೆ, ಅದಕ್ಕೆ ಎಬವ್ ಬಿಲ್ಲೋ EMD ಏನಿಲ್ಲ, ಎಲ್ಲ ಕೆಲಸ ಆಗಿ EMD ಕೊಟ್ಟುದು ಈಗನ. ಇವತ್ತು ಈ ಕೆಲಸವನ್ನ ಈ ತರ ಮಾಡಿದ್ರೆ ಇವ್ರು ಕೇಳಿದ್ರೆ ಇವರು ಉಡಾಪೆ ಉತ್ತರ ಕೊಡ್ತಾರೆ. ಎಮರ್ಜೆನ್ಸಿ ವರ್ಕ್ ಐ ಹ್ಯಾವ್ ಡನ್ ಅಂತಾರೆ. ಇದನ್ನು ಗವರ್ಮೆಂಟ್ ಕಳ್ತನ ಮಾಡಿದ್ರೆ ನಾನು ಕೇಳಲ್ಲ, ನಿನ್ಗೇನಾಗಬೇಕು, ನಾನು ಹೋಗ್ತೇನೆ, ನಾಳೆ ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾರೆ. ತನ್ನ ಒಂದು ಗರ್ವವನ್ನ ತೋರಿಸ್ತಾ ಇದ್ದಾನೆ. ಇವರನ್ನ ನಾವು ಹೊಣೆಗಾರನ ಮಾಡ್ತೇವೆ. ಇವರು ಸರ್ಕಾರ ಇವರಿಗೆ ತಕ್ಷಣ ಡಿಸ್ಮಿಸ್ ಮಾಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸದಸ್ಯರು ನಾಳೆ ಮೀಟಿಂಗ್ ನಲ್ಲಿ ಇದನ್ನು ಎತ್ತಬೇಕು. ನಗರಸಭೆಯ ಯಾವುದೇ ಕಾಮಗಾರಿ ಟೆಂಡರ್ನಲ್ಲಿ ಅಕ್ರಮ ನಡೆದಿಲ್ಲ. ನಾಗರಿಕರಿಗೆ ಸೌಲಭ್ಯ ಕಲ್ಪಿಸುವ ದೃಷ್ಟಿಯಿಂದ ಕೈಗೊಂಡಿರುವ ಉದ್ಯಾನ, ರಸ್ತೆ, ಚರಂಡಿ ಮುಂತಾದ ಕೆಲವು ಕಾಮಗಾರಿಗಳಿಗೆ ಅಗತ್ಯಕ್ಕೆ ಅನುಗುಣವಾಗಿ ಟೆಂಡರ್ ಒಪ್ಪಂದದಲ್ಲಿ ಇರೋದಕ್ಕಿಂತ ಹೆಚ್ಚುವರಿಯಾಗಿ ಕೆಲವು ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಟೆಂಡರ್ ಮೌಲ್ಯಕ್ಕಿಂತ ಹೆಚ್ಚು ಖರ್ಚಾಗಿದ್ದರಿಂದ ಅಂತಹ ಕಾಮಗಾರಿಗಳಿಗೆ ನೇರವಾಗಿ ಹಣ ಪಾವತಿ ಮಾಡಲು ಸಾಧ್ಯವಿಲ್ಲ. ವರ್ಕ್ ಸ್ಲಿಪ್ ಪದ್ಧತಿಯೂ ಈಗಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಮುಗಿದ ಕಾಮಗಾರಿಗಳಿಗೂ ಟೆಂಡರ್ ಕರೆಯಲಾಗಿದೆ. ಯಾವ ತನಿಖೆಗೂ ನಾವು ಸಿದ್ಧ ಎಂದು ಆರ್ಪಿ ನಾಯ್ಕ್ ಈ ವೇಳೆ ತಿಳಿಸಿದ್ದಾರೆ.
ಚರಂಡಿಯನ್ನು ತಗೊಂಡಾಗ ಒಂದು 10 ಮೀಟರ್ ಎಕ್ಸ್ಟ್ರಾ ಮಾಡಬೇಕು. 10 ಮೀಟರ್ ಎಕ್ಸ್ಟ್ರಾ ಮಾಡಿದಾಗ ಕಾಂಟ್ರಾಕ್ಟರ್ಗೆ ಅದೇ ಟೆಂಡರ್ನಲ್ಲಿ ಬಿಲ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಆ ಟೆಂಡರ್ಗಳನ್ನು ಹೊಸದಾಗಿ ಟೆಂಡರ್ ಮಾಡಿ ಕೊಡಬೇಕಾಗ್ತದೆ. ಅದನ್ನು ಕಮಿಟಿ ಒಳಗಡೆ ಮಂಜೂರಿ ಮಾಡಿದ್ದೇವೆ, ಹೊಸದಾಗಿ ಟೆಂಡರ್ ಕರೆದು ನಾವು ಕೊಡ್ತಾ ಇದ್ದೇವೆ. ಮಾಜಿ ಏನು ಶಾಸಕರು ಹೇಳದಂತೆ ಯಾವುದೇ ರೀತಿಯ ಇಲ್ಲಿಗಲ್ ಕೆಲಸಗಳು ಆಗಿಲ್ಲ. ಇಲ್ಲಿಗಲ್ ಕೆಲಸ ಆಗಿದೆ ಅಂದ್ರೆ ಯಾವುದು ತನಿಖೆ ಬೇಕಾದ್ರೆ ಅವರು ಮಾಡಿಸಬಹುದಾಗಿ. ಅವರು ಹೇಳ್ತಾರೆ 170 ಕೆಲಸ ಈಗಿಂದ ಕೆಲಸ ಅಲ್ಲ, ಅದು ಕಳೆದ 1-1.5 ವರ್ಷದಲ್ಲಿ ಏನು ನಾವು ಮಾಡಿರೋದು ಕೆಲಸಕ್ಕೆ ಎಕ್ಸ್ಟ್ರಾ ಆಗಿರೋ ಕೆಲಸ ಈಗ ಟೆಂಡರ್ ಮಾಡಿದ್ದೇವೆ. ನಾವು ಇಲ್ಲ ಹೊಸ ಕೆಲಸಗಳು ಹೊಸದಾಗಿ ಟೆಂಡರ್ ಮಾಡಿದ್ದೇವೆ, ಹೊಸದಾಗಿ ವರ್ಕ್ ಮಾಡಿದ್ದೇವೆ. ಅವರು ಹೇಳಿದಂಗೆ ಆ ಥರ ನಾವು ಯಾವುದನ್ನು ಮಾಡಲಿಲ್ಲ. ಮತ್ತು ಕೆಲವೊಂದು ವರ್ಕ್ಗಳನ್ನು ಎಮರ್ಜೆನ್ಸಿ ಇರುವಾಗ ನಾವು ಮಾಡಬೇಕಾಗ್ತದೆ, ಮಾಡಿದ್ದೇವೆ. ಇದರ ಬದಲು ಯಾವ್ದಾದ್ರು ನೀವು ಗುತ್ತಿಗೆದಾರ ಸಂಘದವರಿಗೆ ಕೇಳ್ಕೊಳ್ರಿ ಅಥವಾ ಯಾರಿಗಾದ್ರೂ ಕೇಳ್ಕೊಳ್ರಿ, ಏನಾದರೂ ಅವ್ಯವಹಾರ ಆಗಿದೆಯೋ ಏನೋ ಅಂತ ಹೇಳುವಂಥದ್ದು. ಅವ್ಯವಹಾರ ಆಗಿದೆ ಅಂತೇಳಿ ಗುತ್ತಿಗೆದಾರ ಸಂಘದವರೇ ಬಂದು ಹೇಳಿ ಅಥವಾ ಟೆಂಡರ್ ಹಾಕಿದವ್ರು ಬಂದು ಹೇಳಿ, ಆವಾಗ ನಾವು ಒಪ್ಕೊಳ್ತೇವೆ. ಆ ಥರ ಇದೆ ಅಂತ ಹೇಳಿದ್ರೆ ನಾವು ಅವರಿಗೆ ಏನು ಹೇಳ್ತಾರೆ ಅದಕ್ಕೂ ನಾವು ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಪ್ರೊಸೀಡಿಂಗ್ಸ್ ಬರೀತಾರೆ, ಅದರೊಳಗೆ ಅನುಷ್ಠಾನಗೊಂಡ ಕೆಲಸ ಅಂತ ಬರೀತೀರಿ, ಆಮೇಲೆ ಕೆಲಸನೂ ಮುಗಿಸ್ತೀರಿ. ಟೆಂಡರ್ ಓಪನ್ ಆಗಲಿಲ್ಲ, ಯಾರು ಬರ್ಕೊಳ್ಳಿರಿ, ಎಲ್ಲ ಇಂಜಿನಿಯರ್ ಮನೆ ಕಳಿಸ್ತೇವೆ ನೋಡಿ. ಜಲಜೀವನ್ ಮಿಷನ್ ಯೋಜನೆ 4ನೇ ಬ್ಯಾಚ್ನ ಹರ್ ಘರ್ ಜಲ್ನಲ್ಲಿ 271 ಕಾಮಗಾರಿಗಳನ್ನು ಗುರುತಿಸಿದ್ದು 15 ದಿನಗಳೊಳಗೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಈ ಎಲ್ಲ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಕೈಗೊಂಡು ನೀರಿನ ಮೂಲ ಅಂದಾಜು ವೆಚ್ಚಗಳ ಕುರಿತು ಮಾಹಿತಿಯನ್ನ ತಯಾರಿಸಲು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಿಯಾಂಗಾ ಎಂ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬುಧವಾರ ಜರುಗಿದ ಜೆಜೆಎಂ ಪ್ರಗತಿ ಪರಿಶೀಲನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 2021-22ರ ಸಾಲಿನಲ್ಲಿ ಒಟ್ಟು 261 ಕಾಮಗಾರಿಗಳ ಪೈಕಿ 219 ಕಾಮಗಾರಿಗಳು ಪೂರ್ಣಗೊಂಡಿದ್ದು 39 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಎಂದರು. 2021-22ರ ಬ್ಯಾಚ್ 2ರ ಒಟ್ಟು 253 ಕಾಮಗಾರಿಗಳ ಪೈಕಿ 138 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಇನ್ನುಳಿದ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು ಕಾರ್ಯಾದೇಶ ನೀಡಲಾಗುವುದು. ಬ್ಯಾಚ್ 3 ಮತ್ತು 4ರ ಒಟ್ಟು 936 ಕಾಮಗಾರಿಗಳ ಪೈಕಿ 608 ಕಾಮಗಾರಿಗಳ ಸರ್ವೆ ಕಾರ್ಯ ಪೂರ್ಣಗೊಂಡಿದ್ದು 271 ಕಾಮಗಾರಿಗಳನ್ನು ಹರ್ ಘರ್ ಜಲ್ ಅಡಿ ತೆಗೆದುಕೊಂಡಿದ್ದು ಈ ಎಲ್ಲ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಕೈಗೊಂಡು ನೀರಿನ ಮೂಲ, ಕಾರ್ಯಸಾಧ್ಯತೆ, ಅಂದಾಜು ವೆಚ್ಚಗಳ ಸಮಗ್ರ ವರದಿಯನ್ನ ತಯಾರಿಸಲು ಎಲ್ಲ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳಿಗೆ ಆದೇಶಿಸಿದರು. ಈಗಾಗಲೇ ಕೈಗೊಂಡ ಕಾಮಗಾರಿಗಳನ್ನು ಗ್ರಾಮ ಪಂಚಾಯತ್ಗಳಿಗೆ ಪ್ರಯೋಗಾತ್ಮಕವಾಗಿ ನೀರು ಬಿಟ್ಟು ಪ್ರಾತ್ಯಕ್ಷಿಕೆ ತೋರಿಸಿ ಹಸ್ತಾಂತರಿಸಲು ಸೂಚಿಸಿದರು. ಸಭೆಯಲ್ಲಿ ಕಾರ್ಯಪಾಲಕ ಅಭಿಯಂತರರು, ಗ್ರಾಕೂನಿ, ಜಿಲ್ಲೆಯ ಎಲ್ಲ ತಾಲೂಕಾ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಜೆಇ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈವ್ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 22222. Mobile number 9740809295. For visit G8 Suman Lakshmi Enclave near Nagamangala Regalia, Kajubag, Karwar.